In this video, I am discussing 6th standard English second language unit 7 prose. Nirja Banot, brave in life, brave in death. Complete explanation and question answer. ಈ ಪಾಠದ ಸಂಪೂರ್ಣ ವಿವರಣೆ ಮತ್ತು ಕ್ವಶನ್ ಅಂಡ್ ಆನ್ಸರ್ ಅನ್ನ ನೋಡೋಣ. ನಿರ್ಜಾ ಬಾನೋಟ್ ಅವರ ಭಾವಚಿತ್ರ ನೋಡ್ರಿ ಎಷ್ಟು ಸುಂದರವಾಗಿ ಅದರ. Yes. Nirja Banot was born on 7th September 1963 in Chandigarh, India. ಚಂಡೀಗರ್ ಎಂಬ ರಾಜ್ಯದಲ್ಲಿ 7ನೇ ಸೆಪ್ಟೆಂಬರ್ 1963ರಲ್ಲಿ ನಿರ್ಜಾ ಬಾನೋಟ್ ಅವರು ಜನಿಸಿದರು. She was the daughter of Rama Banot. Rama Banot. She was the daughter of Rama Banot and Harish Banot. ಅವರು ಅಂದ್ರೆ ಅವಳು ನಿರ್ಜಾ ಬಾನೋಟ್ ಅವರು ರಾಮಾ ಬಾನೋಟ್ ಮತ್ತು ಹರೀಶ್ ಬಾನೋಟ್ ಅವರ ಮಗಳಾಗಿ ಜನಿಸಿದಳು. ಅವರ ತಂದೆ ತಾಯಿ ಹೆಸರು ರಮಾ ಬಾನೋಟ್ ಮತ್ತು ಹರೀಶ್ ಬಾನೋಟ್. ಅವರ ತಾಯಿ ರಮಾ ಬಾನೋಟ್, ಅವಳ ತಂದೆ ಹರೀಶ್ ಬಾನೋಟ್. ಆ ಮುಂಬೈ ಬೇಸ್ಡ್ ಜರ್ನಲಿಸ್ಟ್. ಅವರ ತಂದೆ ತಾಯಿ ಮುಂಬೈನಲ್ಲಿರುವಂತಹ ಪತ್ರಕರ್ತರಾಗಿದ್ದರು. She was an alumna of Sacred Heart Senior Secondary School, Chandigarh, Bombay Scottish School and Xavier College, Mumbai. ಅವರು ಎಲ್ಲೆಲ್ಲಿ ಶಿಕ್ಷಣ ಪಡೆದ್ರು ಅಂತ ಹೇಳ್ಯಾರ ನೋಡ್ರಿ. ಸೆಕೆಂಡರಿ ಸ್ಕೂಲ್ ನವರು ಸ್ಯಾಕ್ರೆಡ್ ಹಾರ್ಟ್ ಸೀನಿಯರ್ ಸೆಕೆಂಡರಿ ಸ್ಕೂಲ್ ನಲ್ಲಿ ಕಲ್ತ್ರು. ಮತ್ತ ಸ್ಕಾಟಿಷ್ ಸ್ಕೂಲ್ ಅಂಡ್ ಕಾಲೇಜ್ ಅನ್ನ ಕ್ಸಾವಿಯರ್ಸ್ ಕಾಲೇಜ್ ಮುಂಬೈನಲ್ಲಿ ಮುಗಿಸಿದರು. ನಿರ್ಜಾ ಬಾನೋಟ್ joined Pan Am Airlines in 1986. ಅವರು ನಿರ್ಜಾ ಬಾನೋಟ್ ಅವರು ಪ್ಯಾನ್ ಏಮ್ ಏರ್ಲೈನ್ಸ್ ಅನ್ನ 1986ರಲ್ಲಿ ಸೇರಿಕೊಂಡರು. She was the senior flight purser on the ill-fated Pan Am Flight 73. ಅವರು ಹಿರಿಯ ಸೇವಕಿಯಾಗಿದ್ದರಲ್ಲೇ. ಪ್ಯಾಮ್ ಏಮ್ ಫ್ಲೈಟ್ 73ಯ ಹಿರಿಯ ಸೇವಕಿಯಾಗಿದ್ದರು. This flight was hijacked by 4 heavily armed terrorists after it landed in Karachi at 5 AM from Mumbai. ನೋಡ್ರಿ, ಕರಾಚಿಯಲ್ಲಿ ಅವರಿದ್ದ ಅಂದ್ರೆ ನಿರ್ಜಾ ಬಾನೋಟ್ ಅವರು ಹಿರಿಯ ಸೇವಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದಂತಹ ಫ್ಲೈಟ್ ಅನ್ನ ಟೆರರಿಸ್ಟ್ಗಳು ಹೈಜಾಕ್ ಮಾಡಿದರು. 5 ಗಂಟೆಗೆ Pan Airlines 73 was en route to Frankfurt and onward to New York City. ಅದು ಈ ರೂಟ್ ನಲ್ಲಿ ಹೋಗ್ತಾ ಇತ್ತು. en route to Frankfurt and onward to New York Cityಗೆ ಹೋಗುವಂತದ್ದು. ನಿರ್ಜಾ alerted cockpit crew about the hijack. ಅಂದ್ರ ಈ ತರ ಆಗಿದೆ, ಹೈಜಾಕ್ ಆಗಿದೆ ನಮ್ ಟ್ರೇನು ಅಂತಂದು ಒಂದು ಸಂದೇಶವನ್ನ ಕಳಿಸಿದರು ನಿರ್ಜಾ ಬಾನೋಟ್ ಅವರು. As the plane was on the tarmac, the 3-member
cockpit crew of pilot, co-pilot, and flight engineer were able to flee from the aircraft. Pilot irtara, co-pilot irtara, next flight engineer were avarige able to flee from the aircraft. ಅವರು ಹಾರಲು ಸಿದ್ಧವಾಗಿದ್ದರು. Nirja, being the most senior cabin crew member on board, took charge. ಈ ಫ್ಲೈಟ್ ಹೈಜಾಕ್ ಆಗಿತ್ತಲ್ಲ, ಅಲ್ಲಿಯೇ ಸೇವೆ ಸಲ್ಲಿಸುತ್ತಿರುವವರಲ್ಲಿ ನಿರ್ಜಾ ಬಾನೋಟ್ ಅವರು ಹಿರಿಯ ಸೇವಕಿಯಾಗಿದ್ದರು. ಅವಾಗ ಅವರು ಹಿರಿಯ ಸೇವಕಿಯಾಗಿ ಚಾರ್ಜ್ ನಲ್ಲಿದ್ದರು. ದ ಹೈಜಾಕರ್ಸ್, ಅದನ್ನ ಹೈಜಾಕ್ ಮಾಡಿದ್ರಲ್ಲ ಅವರು, ದ ಹೈಜಾಕರ್ಸ್ ಇಮಿಡಿಯೇಟ್ಲಿ ಶಾಟ್ ಡೆಡ್ ಪ್ಯಾಸೆಂಜರ್ who identified himself to the terrorist as an American. ನೋಡ್ರಿ, ಹೈಜಾಕರ್ಸ್ ಅವರು ತಕ್ಷಣವೇ ಒಬ್ಬ ಪ್ರಯಾಣಿಕರನ್ನ ಸಾಯಿಸಿದರು. ಆ ಸತ್ತ ಪ್ರಯಾಣಿಕರು ತಮ್ಮನ್ನ ತಾವು ಟೆರರಿಸ್ಟ್ ಅಮೆರಿಕನ್ ಅಂತ ಹೇಳ್ಕೊಂಡಿದ್ರು. ಅಂತವರನ್ನ ಈ ಹೈಜಾಕ್ ಮಾಡಿದಂತಹ ವ್ಯಕ್ತಿಗಳು ಸಾಯಿಸಿದರು. The terrorist wanted to identify the Americans. ಅಲ್ಲಿದ್ದಂತಹ ಟೆರರಿಸ್ಟ್ಗಳು, ಆ ಹೈಜಾಕ್ ಅನ್ನ ಮಾಡಿದಂತಹ ಟೆರರಿಸ್ಟ್ಗಳು ಎಲ್ಲ ಅಮೆರಿಕನ್ ವ್ಯಕ್ತಿಗಳನ್ನ ಗುರುತಿಸಬೇಕು ಎಂಬ ಬಯಕೆಯನ್ನ ಹೊಂದಿದ್ದರು. So they instructed Nirja to collect the passport of all passengers. ಹೈಜಾಕ್ ಮಾಡಿದಂತಹ ವ್ಯಕ್ತಿಗಳು ನಿರ್ಜಾ ಬಾನೋಟ್ ಅವರಿಗೆ ಹೇಳಿದರು, ಎಲ್ಲ ಪ್ರಯಾಣಿಕರ ಪಾಸ್ಪೋರ್ಟ್ ಗಳನ್ನ ಸಂಗ್ರಹಿಸಿ ಎಂದು. ನಿರ್ಜಾ and the other attendants under her charge hid the passport of 40 Americans on board. ನೋಡ್ರಿ, ನಿರ್ಜಾ ಅವರು ಮತ್ತು ಅಲ್ಲೇ ಅವರ ಕೈ ಕೆಳಗೆ, ನಿರ್ಜಾ ಅವರ ಕೈ ಕೆಳಗೆ ಕೆಲಸ ಮಾಡುವಂತಹ ಬೇರೆ ಸೇವಕಿಯರು ಎಲ್ಲ ಪ್ರಯಾಣಿಕರ, ಅಂದ್ರೆ ಒಂದು 40 ಪ್ರಯಾಣಿಕರ, 40 ಅಮೆರಿಕನ್ ಪ್ರಯಾಣಿಕರ ಪಾಸ್ಪೋರ್ಟ್ ಗಳನ್ನ ಸಂಗ್ರಹಿಸಿದರು. ಆಫ್ಟರ್ 17 hours, 17 ಗಂಟೆಗಳ ನಂತರ, ದ ಹೈಜಾಕರ್ಸ್ ಓಪನ್ ದ ಫೈರ್, ಅವರು ಬೆಂಕಿಯನ್ನ ಹಚ್ಚಿದರು. ಹೈಜಾಕರ್ಸ್ 17 ತಾಸಿನ ನಂತರ ಹೈಜಾಕ್ ಮಾಡಿದಂತಹ ವ್ಯಕ್ತಿಗಳು ಬೆಂಕಿಯನ್ನ ಹಚ್ಚಲು ಪ್ರಾರಂಭಿಸಿದರು. ಅಂಡ್ ಸೆಟ್ ಆಫ್ ಎಕ್ಸ್ಪ್ಲೋಸಿವ್ಸ್, ಅವರ ಕಡೆ ಎಕ್ಸ್ಪ್ಲೋಸಿವ್ಸ್ ಗಳು ಇದ್ದವು. ಎಕ್ಸ್ಪ್ಲೋಸಿವ್ ಅಂತಂದ್ರ ಈ ಮದ್ದುಗಳು ಇದ್ದವು. ಬಂದೂಕು, ಬಾಂಬ್ ಅಂತ ಹೇಳ್ತಾವಲ್ಲ, ಆ ತರ ಎಕ್ಸ್ಪ್ಲೋಸಿವ್ಸ್ ಗಳು ಇದ್ದವು. ನಿರ್ಜಾ ಓಪನ್ ದ ಎಮರ್ಜೆನ್ಸಿ ಡೋರ್, ಆಪತ್ಕಾಲದ ಬಾಗಿಲನ್ನ ನಿರ್ಜಾ ಅವರು ತೆಗೆದರು. ಅಂಡ್ ಹೆಲ್ಪ್ ದ ನಂಬರ್ ಆಫ್ ಪ್ಯಾಸೆಂಜರ್ಸ್ ಟು ಎಸ್ಕೇಪ್, ಅವರು ಆ ಬಾಗಿಲನ್ನ, ಆಪತ್ಕಾಲದ ಬಾಗಿಲನ್ನ ತೆಗೆದು ಬೇರೆ ಪ್ರಯಾಣಿಕರಿಗೆ ತಪ್ಪಿಸಿಕೊಳ್ಳಲು ಸಹಾಯ ಮಾಡಿದರು. She did not herself escape, ಆದರೆ ಅವಳು ತಪ್ಪಿಸಿಕೊಳ್ಳಲಿಲ್ಲ. She died while shielding 3 children from a hail of bullets. ನೋಡ್ರಿ, ಆ 3 ಮಕ್ಕಳಿಗೆ ತಗಲಬೇಕಾಗಿದ್ದ ಗುಂಡಿನಿಂದ
ಅವರನ್ನ ರಕ್ಷಿಸಿ ಇವಳು ತೀರಿಕೊಂಡರು. ನಿರ್ಜಾ ಬಾನೋಟ್ ಅವರು ತೀರಿಕೊಂಡರು. ನೀರಜಾ ವಾಸ್ ರಿಕಾಗ್ನೈಸ್ಡ್ ಇಂಟರ್ನ್ಯಾಷನಲಿ ಆಸ್ ದ ಹೀರೋಯಿನ್ ಆಫ್ ದ ಹೈಜಾಕ್. ಅವರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಣಿ ಎಂದು, ಹೀರೋಯಿನ್, ನಟಿ ಎಂದು ಗುರುತಿಸಿಕೊಂಡರು. ಇದನ್ನ ಮಾಡಿದ ಸಾಹಸಕ್ಕಾಗಿ. ಶಿ ಇಸ್ ದ ಯಂಗೆಸ್ಟ್ ರೆಸಿಪಿಯಂಟ್ ಆಫ್ ಅಶೋಕ ಚಕ್ರ. ನಿರ್ಜಾ ಬಾನೋಟ್ ಅವರು ಅತಿ ಚಿಕ್ಕ ವಯಸ್ಸಿನ ಅಶೋಕ ಚಕ್ರ ಪಡೆದವರಲ್ಲಿ ಅತಿ ಚಿಕ್ಕ ವಯಸ್ಸಿನ ಹುಡುಗಿಯಾಗಿದ್ದಾರೆ. ಇಂಡಿಯಾಸ್ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಫಾರ್ ಬ್ರೇವರಿ. ಇದು ಭಾರತ ನೀಡುವ ಅತ್ಯುನ್ನತ ಸಾಹಸ ಪ್ರಶಸ್ತಿಯಾಗಿದೆ. ಇದು ಭಾರತ ನೀಡುವ ಅತ್ಯುನ್ನತ ಪ್ರಶಸ್ತಿಯಾಗಿದೆ. Ashoka Chakra citation. Her loyalties to the passengers of the aircraft in distress will forever be a lasting tribute to the finest qualities of the human spirit. ಅವಳ ಈ ಸಾಹಸ ಗಾಥೆಯು ಎಲ್ಲ ಪ್ರಯಾಣಿಕರು ಮೆಚ್ಚಿಕೊಳ್ಳುವಂತಹ ಎಲ್ಲ ಮನುಕುಲವು ಮೆಚ್ಚಿಕೊಳ್ಳುವಂತಹ ಒಂದು ಸಾಹಸ ಗಾಥೆಯಾಗಿದೆ. Her loyalties to the passengers of the aircraft in distress will forever, ಯಾವಾಗಲೂ, be a lasting tribute to the finest qualities of human spirit. ಇದು ಅಶೋಕ ಚಕ್ರ ಸಿಟೇಷನ್. ಆ ತರ ಹೇಳಿ ಅವ್ರಿಗೆ ಕೊಟ್ರ. ಇದಿಷ್ಟು ಪಾಠ ಆಯ್ತು. ಈಗ ಕ್ವಶನ್ ಆನ್ಸರ್ ಅನ್ನು ನೋಡೋಣ. ಡಿಸ್ಕಸ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಸ್ಮಾಲ್ ಗ್ರೂಪ್ ಅಂಡ್ ಆನ್ಸರ್ ದೆಮ್ ಇನ್ ಅ ಸೆಂಟೆನ್ಸ್ ಈಚ್. ಫಸ್ಟ್ ಕ್ವಶನ್ ನೋಡ್ರಿ. ವೇರ್ ಡಿಡ್ ನಿರ್ಜಾ ಸ್ಟಡಿ? ಸ್ಯಾಕ್ರೆಡ್ ಹಾರ್ಟ್ ಸೀನಿಯರ್ ಸೆಕೆಂಡರಿ ಸ್ಕೂಲ್, ಬಾಂಬೆ. ಚಂಡೀಗಢದೊಳಗ ಮತ್ತೆ ಬಾಂಬೆ ಒಳಗ ಓದಿದ್ರು. ನೆಕ್ಸ್ಟ್, why was the flight described as ill-fated? Because it was hijacked. That's why described as ill-fated. Next, ಮೂರನೇ question. Name the highest civilian award for bravery given by the Indian government. ಯಾವುದು ಅಂದ್ರ ಅಶೋಕ ಚಕ್ರ. ಇದನ್ನ ನಾವು 16 ವರ್ಷದ ಒಳಗಿನವರಿಗೆ ಕೊಡುವಂತ ಪ್ರಶಸ್ತಿ ಬ್ರೇವರಿ ಅವಾರ್ಡ್ ಅನ್ನ ಕೊಡ್ತಾರ. ಬ್ರೇವರಿ ಅವಾರ್ಡ್ ನೆನಪಿಟ್ಕೋರಿ. ಬ್ರೇವರಿ ಅವಾರ್ಡ್ ಯಾವಾಗಿಂತ 1957ರಿಂದ ಕೊಡೋಕ್ ಸ್ಟಾರ್ಟ್ ಮಾಡ್ಯಾರ. ಇದನ್ನ ಬ್ರೇವರಿ ಅವಾರ್ಡ್ 16 ವರ್ಷದ ಒಳಗಿನ ವ್ಯಕ್ತಿಗಳಿಗೆ. 16 years, below 16 years, below 16 years age. Next, ನಾಲ್ಕನೇ ಕ್ವಶನ್. Name the flight that was hijacked. When and where did this happen? Pan India Airlines 73 hijacked at 5 AM in Karachi. ಇದು ಕರಾಚಿಯಲ್ಲಿ ಹೈಜಾಕ್ ಆಯ್ತು. ನೆಕ್ಸ್ಟ್, ಫಿಫ್ತ್ ಕ್ವಶನ್. Who did the terrorists shoot first? ಅಮೇರಿಕನ್. ಟೆರರಿಸ್ಟ್ ಅಂದ್ರ ಅಮೇರಿಕನ್ ಫಸ್ಟ್ ಗೆ ಶೂಟ್ ಮಾಡಿದ್ರು. ನೆಕ್ಸ್ಟ್, what did the pilot, co-pilot and the flight engineer do when they heard about the hijack? Do you think they were right in doing so? ಇದನ್ನ ನಿಮ್ಮ ಅಭಿಪ್ರಾಯವನ್ನ ಕೇಳ್ಯಾರ. ನಿಮ್ಮ ಅಭಿಪ್ರಾಯ ಏನ್ ಅನ್ನಿಸ್ತು ಅದನ್ನ ನಿಮ್ಗೆ ಏನ್ ಅನ್ಸುತ್ತ ಅದನ್ನ ಬರೀರಿ. ಸರಿನಾ? ಇದು ಒಂದು ನಿಮ್ಗೆ ಡೂ ಇಟ್ ಯುವರ್ ಸೆಲ್ಫ್, DIY ಕ್ವಶನ್. ನೆಕ್ಸ್ಟ್, 7th ಕ್ವಶನ್. Did Nirja hide the passport of Americans? Why?
or why not? Yes, Nirja hid passport of Americans because terrorists wanted to American Americans and kill them. That's why she hid Americans passport. Next, eighth question nodri. Why is Nirja called the heroine of the hijack? She saved many lives. She saved many lives. That's why Nirja called heroine of the hijack. Ninth question. What is your ambition in life? Do you want to become an air hostess or a pilot or a flight engineer? ನಿಮಗೆ ಏನಾಗಬೇಕು ಅನ್ಸೈತಿ ಅದನ್ನ ಬರೀರಿ. ಡೂ ಇಟ್ ಯುವರ್ ಸೆಲ್ಫ್. ನಿಮ್ಮ ಕನಸು ಏನಿದೆ ಅದನ್ನ ಆನ್ಸರ್ ಆಗಿ ಬರೀರಿ. ನೆಕ್ಸ್ಟ್, ಅರೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇನ್ ಅನ್ ಆರ್ಡರ್ ಟು ಮೇಕ್ ಅ ಮೀನಿಂಗ್ಫುಲ್ ಪ್ಯಾರಾಗ್ರಾಫ್. ನೋಡ್ರಿ, ಇಲ್ಲಿ ರ್ಯಾಂಡಮ್ ಆಗಿ ಕೊಟ್ರ 1, 2, 3 ಯಾವ್ಯಾವ್ದು ಬರುತ್ತಾ ಅಂತ. ಒಂದನೇದಕ್ಕ ಮೂರನೇ ಸೆಂಟೆನ್ಸ್ ಬರುತ್ತಾ. ನಿರ್ಜಾ ವಾಸ್ ದ ಸೀನಿಯರ್ ಫ್ಲೈಟ್ ಪರ್ಸರ್ ಆನ್ Pan Am flight which was hijacked at Karachi airport. First, next, fourth, second one barta. She hid the passport of American as the hijackers wanted to execute Americans. Next, third ಇಲ್ಲಿ ನೋಡ್ರಿ. Nirja comforted the passengers, especially the elderly and small children. Next, fourth one. After 17 hours, the hijackers opened the fire and set off explosive. Second question, acting quickly, Nirja opened the emergency door and helped the number of passengers escape. Next, sixth, Nirja laid down her life while saving hundreds of others. ಇದು ಸಿಕ್ಸ್ತ್. ಈ ತರ ಬರೀ. ಇನ್ನೊಂದ್ಸರಿ ನೋಡ್ಕೊಂಡ್ಬಿಡ್ರಿ, ನಂಬರ್ ಹಾಕೊಳ್ಳಿ. ನೆಕ್ಸ್ಟ್, which of the following statement are true about Nirja? Take them ಅಂತ ಹೇಳ್ಯಾರ. Nirja was the senior most cabin crew on the aircraft. This is right. Nirja escaped from the flight when the terrorists opened fire. This is wrong. She didn't escape. She saved 3 children from bullet. That's why this is wrong. Next, third question nodri. She showed the passport of all the passengers to the hijackers. No, she didn't show American passport. Next, fourth one. She received the Ashoka Chakra award for her act of bravery from the civil aviation minister. Yes, this is right. ಒಂದನೇದ್ದು ನಾಲ್ಕನೇದ್ದು ಸರಿ, 2, 3 ತಪ್ಪಿದಾವ. ನೆಕ್ಸ್ಟ್, ರೈಟ್ ಅ ಶಾರ್ಟ್ ಪ್ಯಾರಾಗ್ರಾಫ್ ಇನ್ ಯುವರ್ ಓನ್ ವರ್ಡ್ಸ್ ಅಬೌಟ್ ನಿರ್ಜಾ. ಅವರ ಬಗ್ಗೆ ಒಂದು ಚಿಕ್ಕ ಪ್ಯಾರಾಗ್ರಾಫ್ ಅನ್ನ ಬರೆಯಿರಿ. ನೆಕ್ಸ್ಟ್, which of the following words are related to airport or flight? ಸರ್ಕಲ್ ದಮ್ ಅಂತ ಹೇಳ್ಯಾರ. ನಾನು ಅಂಡರ್ಲೈನ್ ಮಾಡಿ ನೋಡ್ರಿ. ಕ್ರೂ, ರನ್ವೇ, ಚೆಕ್ ಇನ್, ಪೈಲಟ್, ಏರ್ ಹಾಸ್ಟೆಸ್, ಕ್ಯಾಬಿನ್, ಕಾಕ್ಪಿಟ್, ಹೈಜಾಕ್, ಎಮರ್ಜೆನ್ಸಿ ಡೋರ್. ಇವೆಲ್ಲ ಇದಕ್ಕೆ ಸಂಬಂಧಪಟ್ಟಂತವು. ನೆಕ್ಸ್ಟ್, ಲೆಟ್ಸ್ ಪ್ರಾಕ್ಟೀಸ್ ಲ್ಯಾಂಗ್ವೇಜ್ ಅಂತ ಹೇಳ್ಯಾರ. ಫೈಂಡ್ ಅದರ್ ಫಾರ್ಮ್ ಆಫ್ ದ ಫಾಲೋಯಿಂಗ್ words from the lesson and write them in a box. ನೋಡ್ರಿ, present to past. Die, died. Died. Hijack, hijacked. Join, joined. Land, landed. Go, gone. Past tense gone ಆಗುತ್ತೆ. Next, take, took, shoot, shot, is, was.
Next nodri, think of a few more words as above and write their past tense forms. You can refer a dictionary. Illodri, arise, arose, catch, catched. Catch, caught antara agutta, caught, caught. Catch, caught. Draw, drew, fill, filled. Visto. Next nodri, some words are missing in the following sentence. Add those words and complete the sentences. One word is missing in each sentence. Nirja Banot, a brave woman ಅಂತ one sentence ಕೊಟ್ರ ಅದ್ರೊಳಗೆ ಏನ್ ತಪ್ಪಾಗೈತಿ ನೋಡ್ರಿ ಇಲ್ಲಿ. Nirja Banot was a brave woman ಆಗ್ಬೇಕದು. ಅದೇ ತರ ಇಲ್ಲಿ ಕೊಟ್ರ Nirja Banot born in Chandigarh. ಅದೇನಾಗ್ಬೇಕಂದ್ರ Nirja Banot was born in Chandigarh. Next, Rama Banot and Harish Banot, her parents ಅಂತ ಐತಿ. ಅದು ಏನಾಗ್ಬೇಕಂದ್ರ Rama Banot and Harish Banot were her parents. ಇದು ಸರಿ ಆಗುತ್ತೆ. Next, she the senior most cabin crew member ಅಂತ ಕೊಟ್ರ ಅದ್ಲೇನಾಗ she was ಅಂದ್ರೆ ಕರೆಕ್ಟ್ ಆಗುತ್ತೆ. She was the senior most cabin crew member. Nirja the passport of the American passengers ಕೊಟ್ರ ಅದೇನಾಗಬೇಕಂದ್ರ Nirja hid, ಅವಳು ಬಚ್ಚಿಟ್ಟಳು. Nirja hid the passport of the American passengers. Next, fifth ನೋಡ್ರಿ, she not escape, she did not escape ಆಗ್ಬೇಕು. ಇಲ್ಲಿ ನೋಡ್ರಿ, she was youngest recipient of ಅಶೋಕ ಚಕ್ರ ಅಂತ ಕೊಟ್ರ ಇಲ್ಲಿ ಏನಾಗ್ಬೇಕಂತಂದ್ರದು she was the youngest recipient of the Ashoka Chakra. ಇದು ಸರಿಯಾಗುತ್ತೆ. Next, extended activity ಕೊಟ್ಟರೆ make sentence using the words from the box. An example has been given. ಇಲ್ಲಿ ಎಕ್ಸಾಂಪಲ್ ಕೊಟ್ಟರೆ ಈ ಎಲ್ಲ ಪದಗಳನ್ನ ಬಳಸಿ ಒಂದು ವರ್ಡ್ ಮಾಡ್ರಿ ಅಂತ. I have visited Hyderabad. ಮತ್ತ ಇಲ್ಲಿ ನೋಡ್ರಿ I can speak. ಈ ತರ ಒಂದು ಸೆಂಟೆನ್ಸ್ ಮಾಡ್ಬೋದು ನೀವು. I can speak ಈ ತರ ಹಲವಾರು ಮಾಡಬಹುದು. ಹಲವಾರು ಇಲ್ಲಿ ಇವನ್ ಯೂಸ್ ಮಾಡಿ ಸಾವಿರಾರು ಮಾಡ್ಬೋದು. ನೀವು ಈ ತರ ಮಾಡಿ, ಸರಿನಾ? ಈಸಿ ಮಾಡಿ. ನೆಕ್ಸ್ಟ್, ಇದಿಷ್ಟು ಈ ವಿಡಿಯೋದಲ್ಲಿ. ಮುಂದಿನ ವಿಡಿಯೋದಲ್ಲಿ ಪೊಯಂ ಮೈ ಪೀಪಲ್ ತುಂಬಾ ಚೆನ್ನಾಗಿದೆ, ಇದನ್ನು ನೋಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಇಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.